ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ. ಈ 2026 ಫೆಬ್ರವರಿ ತಿಂಗಳಿನಲ್ಲಿ ಕುಂಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಗಳು ಕುಂಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಾಣ್ಬೋದಾಗಿದೆ, ಹಾಗೆಯೇ ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಮೊದಲನೇದಾಗಿ ಫೆಬ್ರವರಿ ತಿಂಗಳು ಹೇಗಿರಲಿದೆ ಎಂಬುದನ್ನು ತಿಳ್ಕೊಳ್ತಾ ಬರೋಣ. ನಿಮ್ಮ ಜೀವನದ ಅತ್ಯಂತ ತೀವ್ರವಾದಂತಹ ತಿಂಗಳುಗಳಾದಂತಹ ಈ ಫೆಬ್ರವರಿ ತಿಂಗಳಿನಲ್ಲಿ ನೀವು ಬ್ರಹ್ಮಾಂಡದ ನಾಟಕದ ಮುಖ್ಯ ಪಾತ್ರಧಾರಿಯಾಗಿರ್ತೀರಿ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ ಹಾಗೂ ರಾಹುವಿನಿಂದ ಮಂಗಳನು ಸೇರುತ್ತಿರೋ ಕಾರಣ ಲಗ್ನದಲ್ಲಿ ಪಂಚಗ್ರಹ ಯೋಗವು ಕೂಡ ನಿರ್ಮಾಣವಾಗ್ತಾ ಹೋಗ್ತದೆ. ಇದು ನಿಮ್ಮ ಅದಮ್ಯ ಶಕ್ತಿ ಮತ್ತು ಆಕರ್ಷಣೆ ಬದಲಾವಣೆಯ ಸಂಕೇತ ಅಂತಲೇ ಹೇಳ್ಬೋದು. ನೀವು ಜಗತ್ತನ್ನು ಎದುರಿಸಲು ಸಂಪೂರ್ಣವಾಗಿ ಸಿದ್ಧರಾಗಿರ್ತೀರಿ. ಹೆಚ್ಚಿನ ಶಕ್ತಿಯೊಂದಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ಈ ಟೈಮ್ನಲ್ಲಿ ಕಾಣ್ತಾ ಬರ್ತೀರಿ. ನಿಮ್ಮ ರಾಶಿ ಅಧಿಪತಿ ಶನಿ 2ನೇ ಮನೆಯಲ್ಲಿ ಆರ್ಥಿಕ ಶಿಸ್ತನ್ನು ಬಯಸಲಿದ್ದರೆ 5ನೇ ಮನೆಯಲ್ಲಿರುವಂತಹ ಗುರು ನಿಮಗೆ ರಕ್ಷಣೆ ಮತ್ತು ಸೃಜನಶೀಲತೆಯನ್ನು ನೀಡುತ್ತಿದ್ದಾನೆ. ಲಗ್ನದ ಉದ್ವೇಗವನ್ನು ಗುರುವಿನ ವಿವೇಚನೆಯೊಂದಿಗೆ ಸರಿದೂಗಿಸುವುದು ನಿಮ್ಮ ಯಶಸ್ಸಿನ ಗುಟ್ಟು ಈ ತಿಂಗಳಿನಲ್ಲಿ ಆಗಿರಲಿದೆ ಸ್ನೇಹಿತರೆ. ಇನ್ನು ಈ ಕುಂಭ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಿನಲ್ಲಿ ಇರುವಂತಹ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ, ರಾಹು 1ನೇ ಮನೆಯ ಕುಂಭ ರಾಶಿಯಲ್ಲಿ ಇರಲಿದ್ದು ಪ್ರಭಾವವನ್ನು ಮಹತ್ವಾಕಾಂಕ್ಷೆ, ಭ್ರಮೆ ಮತ್ತು ಚಡಪಡಿಕೆಯ ಈ ವಿಚಾರಗಳಲ್ಲಿ ಪ್ರಭಾವವನ್ನು ಬೀರಲಿದ್ದಾರೆ ಸ್ನೇಹಿತರೆ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಶನಿಯು 2ನೇ ಮನೆಯ ಮೀನ ರಾಶಿಯಲ್ಲಿ ಈ ತಿಂಗಳು ಇರಲಿದ್ದು ಆರ್ಥಿಕ ಶಿಸ್ತು ಮತ್ತು ಕೌಟುಂಬಿಕ ಜವಾಬ್ದಾರಿ ಈ ತಿಂಗಳಿನಲ್ಲಿ ಹೆಚ್ಚಾಗಿರಲಿದೆ ಸ್ನೇಹಿತರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 1ನೇ ಮನೆಯ ಕುಂಭ ರಾಶಿಯಲ್ಲಿ ಸೂರ್ಯನು ಇರಲಿದ್ದು ಅಹಂಕಾರ, ಚೈತನ್ಯ ಮತ್ತು ನಾಯಕತ್ವದ ಗುಣಗಳ ವಿಚಾರಗಳಲ್ಲಿ ಸೂರ್ಯನು ಪ್ರಭಾವವನ್ನು ಬೀರಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರುವುದಾದರೆ, 12ನೇ ಮನೆಯ ನಂತರ 1ನೇ ಮನೆಗೆ ಹೋಗುವ ಕಾರಣ ವೆಚ್ಚಗಳ ನಂತರ ಅತಿಯಾದ ಆಕ್ರಮಣಕಾರಿ ವರ್ತನೆಯು ಕೂಡ ನಿಮ್ಮಲ್ಲಿ ಉಂಟಾಗ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಇದರಿಂದ ಅದೃಷ್ಟ, ಪ್ರೇಮ ಮತ್ತು ವಿವೇಕ ಈ ಟೈಮ್ನಲ್ಲಿ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಫೆಬ್ರವರಿ ತಿಂಗಳಿನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಈ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ಇದು ಹೊಸ ಆರಂಭದ ಹೊಸ ತಿಂಗಳು ಅಂತಲೇ ಹೇಳ್ಬೋದು. ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶವನ್ನು ಮಾಡೋದ್ರಿಂದ ನಿಮ್ಮ ನಾಯಕತ್ವದ ಗುಣಗಳು ಎಲ್ಲರ ಗಮನವನ್ನು ಸೆಳೀತಾ ಬರ್ತವೆ. ಹಳೆಯ ಕಟ್ಟುಪಾಡುಗಳಿಂದ ಮುಕ್ತರಾಗಿ ಸ್ವಂತವಾಗಿ ಏನನ್ನಾದರೂ ಸಾಧಿಸಬೇಕು ಎಂಬ ಛಲ ನಿಮ್ಮಲ್ಲಿ ಉಂಟಾಗ್ತಾ ಹೋಗ್ತದೆ. ವ್ಯಾಪಾರಸ್ಥರಿಗೆ ತಮ್ಮ ಸ್ವಂತ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಲಿದ್ದು ನಿಮ್ಮ ವರ್ಚಸ್ಸಿನಿಂದ ಜನರು ನಿಮ್ಮತ್ತ ಆಕರ್ಷಿತರಾಗ್ತಾ ಹೋಗ್ತಾರೆ. ಆದರೆ ಅತಿಯಾದ ಭರವಸೆಯ ಬಗ್ಗೆ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರ್ತದೆ. 1ನೇ ಮನೆಯಲ್ಲಿರುವಂತಹ ರಾಹುವು ನಿಮ್ಮನ್ನು ಸಾಮರ್ಥ್ಯಕ್ಕೆ ಅತಿಯಾಗಿ ಅಂದಾಜು ಮಾಡುವಂತೆ ಮಾಡಿ ಮಾಡಲಾಗದ ಕೆಲಸವನ್ನು ಒಪ್ಪಿಕೊಳ್ಳುವಂತೆ ಪ್ರೇರೇಪಣೆಯನ್ನು ಕೂಡ ಮಾಡ್ಬೋದು. ಫೆಬ್ರವರಿ 23ರ ನಂತರ ಮಂಗಳ ಮತ್ತು ರಾಹು ಸೇರಿದಾಗ ಮೇಲಾಧಿಕಾರಿಗಳ ವಿರುದ್ಧ ಬಂಡಾಯ ಬೀಳುವಂತಹ ಭಾವನೆಯೂ ಕೂಡ ಬರ್ಬೋದು. ಈ ಶಕ್ತಿಯನ್ನು ಹೊಸ ಆವಿಷ್ಕಾರಗಳಿಗೆ ಬಳಸಿ ವಾಗ್ವಾದಗಳಿಗೆ ಬಳಸಲಿಕ್ಕೆ ಹೋಗಬೇಡಿ. ಆದಷ್ಟು ತಾಳ್ಮೆಯಿಂದ ಇರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ, ಈ ಕುಂಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಈ ಫೆಬ್ರವರಿ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡುವಂತಹ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ ರಾಶಿ ಅಧಿಪತಿ ಶನಿಯು 2ನೇ ಮನೆಯಲ್ಲಿ ಇರುವುದು ಉಳಿತಾಯದ ಮೇಲೆ ಗಮನ ಹರಿಸುವಂತೆ ಮಾಡುತ್ತದೆ.
5ನೇ ಮನೆಯ ಗುರುವಿನ ಪ್ರಭಾವದಿಂದ ಹೂಡಿಕೆ ಅಥವಾ ಸೃಜನಶೀಲ ಕೆಲಸಗಳಿಂದ ಲಾಭ ಸಿಗಲಿದೆ. ಆರ್ಥಿಕ ಪ್ರಗತಿಯು ನಿಧಾನವಾಗಿದ್ದರೂ ಕೂಡ ಬಹಳಷ್ಟು ಸ್ಥಿರವಾಗಿರ್ತದೆ ಅಂತಲೇ ಹೇಳ್ಬೋದು. ಆದರೆ ಫೆಬ್ರವರಿ 23ರವರೆಗೆ ಮಂಗಳನು 12ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಭಾರೀ ಖರ್ಚುಗಳ ಸಾಧ್ಯತೆಯೂ ಕೂಡ ಇರಲಿದೆ. ಐಷಾರಾಮಿ ವಸ್ತುಗಳು, ಆಸ್ಪತ್ರೆ ವೆಚ್ಚಗಳು ಅಥವಾ ವಿದೇಶಿ ಪ್ರಯಾಣಕ್ಕಾಗಿ ಹಣ ವ್ಯಯವಾಗುವಂತಹ ಚಾನ್ಸಸ್ ಕೂಡ ಎದುರಾಗಲಿದೆ ಸ್ನೇಹಿತರೆ. ಅದರಲ್ಲೂ ಲಗ್ನದಲ್ಲಿರುವ ಗ್ರಹಗಳ ಪ್ರಭಾವದಿಂದ ಹೊಸ ಗ್ಯಾಜೆಟ್ಗಳು ಅಥವಾ ನಿಮ್ಮ ಮೇಲೆ ಅತಿಯಾದ ಹಣ ಖರ್ಚು ಮಾಡುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಎದುರಾಗಲಿದೆ. ಬಜೆಟ್ ಹಾಕಿಕೊಂಡು ಜೀವನವನ್ನು ನಡೆಸುವುದು ಬಹಳ ಉತ್ತಮವಾಗಿರಲಿದೆ. ಆದಷ್ಟು ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ನಿಮ್ಮ ಆರ್ಥಿಕ ಬಿಕ್ಕಟ್ಟು ಕೂಡ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮ ವಿಚಾರಕ್ಕೆ ಬರೋದಾದರೆ, ಈ ಫೆಬ್ರವರಿ ತಿಂಗಳಿನಲ್ಲಿ ಈ ಕುಂಭ ರಾಶಿಯವರ ಆರೋಗ್ಯದ ವಿಚಾರದಲ್ಲಿ ಸೂಕ್ಷ್ಮವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಲಗ್ನವು ತಲೆಯನ್ನು ಸೂಚಿಸೋದ್ರಿಂದ ಅತಿಯಾದ ಮಾನಸಿಕ ಒತ್ತಡ, ಮೈಗ್ರೇನ್, ರಕ್ತದೊತ್ತಡ ಅಥವಾ ಆತಂಕ ನಿಮ್ಮಲ್ಲಿ ಕಾಡ್ಬೋದು. ನೀವು ದೈಹಿಕವಾಗಿ ಯಾವಾಗಲೂ ಚಟುವಟಿಕೆಯಿಂದ ಇರ್ತೀರಿ, ಆದರೆ ವಿಶ್ರಾಂತಿಯ ಕೊರತೆ ನಿಮ್ಮನ್ನು ಬಹಳಷ್ಟು ಕಾಡ್ಬೋದು. ಫೆಬ್ರವರಿ 23ರಂದು ಮಂಗಳನು ನಿಮ್ಮ ರಾಶಿಯನ್ನು ಪ್ರವೇಶವನ್ನು ಮಾಡೋದ್ರಿಂದ ಅಂಗಾರಕ ಯೋಗ ಅಂದರೆ ಅಗ್ನಿ ವಾಯು ತತ್ವದ ಸ್ಫೋಟಕ ಮಿಶ್ರಣ ಅಂತಲೇ ಹೇಳ್ಬೋದು. ಇದು ಸುಟ್ಟ ಗಾಯ, ಕಡಿತ ಅಥವಾ ತಲೆಗೆ ಗಾಯವಾಗುವಂತಹ ಅಪಾಯವನ್ನು ಹೆಚ್ಚಿಸ್ತದೆ. ವಾಹನ ಚಾಲನೆ ಮಾಡುವಾಗ ಮತ್ತು ಸಾಹಸ ಕ್ರೀಡೆಗಳಲ್ಲಿ ತೊಡಗುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ಮಾನಸಿಕ ಸಮತೋಲನಕ್ಕಾಗಿ ಪ್ರತಿದಿನ ಧ್ಯಾನ ಅಥವಾ ಯೋಗ, ನಿದ್ರೆ ಮಾಡುವುದು ಅನಿವಾರ್ಯವಾಗಿರ್ತದೆ ಸ್ನೇಹಿತರೆ. ಹಾಗೆಯೇ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ. ಇದರಿಂದ ನಿಮ್ಮ ಆರೋಗ್ಯವನ್ನು ಕೂಡ ಉತ್ತಮವಾಗಿ ಇರಿಸಿಕೊಳ್ಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಕುಂಭ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯಲ್ಲಿರುವಂತಹ ಗುರುವು ಪ್ರೇಮ ಸಂಬಂಧಗಳಿಗೆ ವರದಾನವಾಗಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಅವಿವಾಹಿತರಿಗೆ ಹೊಸ ಸಂಬಂಧಗಳು ಏರ್ಪಾಡುವಂತಹ ಸಾಧ್ಯತೆಗಳು ಕೂಡ ಇರಲಿದೆ. ನಿಮ್ಮ ಆಕರ್ಷಣೆ ಇನ್ನಷ್ಟು ಕೂಡ ಹೆಚ್ಚಾಗಲಿದೆ. ವಿವಾಹಿತರಿಗೆ 1ನೇ ಮನೆಯಲ್ಲಿನ ಗುರುವಿನ ದೃಷ್ಟಿಯು ಸಣ್ಣ ಪುಟ್ಟ ಕಲಹಗಳನ್ನು ಬಗೆಹರಿಸಲು ಸಹಾಯವನ್ನು ಮಾಡಲಿದ್ದು, ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಆದರೆ ನಿಮ್ಮ ರಾಶಿಯಲ್ಲಿರುವಂತಹ ಅತಿಯಾದ ಗ್ರಹಗಳ ಸಂಚಾರವು ನಿಮ್ಮನ್ನು ಸ್ವಾರ್ಥಿಯನ್ನಾಗಿ ಮಾಡ್ಬೋದು. ಸದಾ ನಾನು ನನ್ನದು ಎಂಬ ಆಲೋಚನೆಯಲ್ಲಿ ಇರುವುದರಿಂದ ಸಂಗಾತಿಯು ತಾವು ಕಡೆಗಣಿಸಲ್ಪಟ್ಟಿದ್ದೇವೆ ಎಂದು ಭಾವನೆಗೂ ಕೂಡ ಒಳಗಾಗ್ಬೋದು ಸ್ನೇಹಿತರೆ. ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರೋದರಿಂದ ಅಹಂಕಾರದ ಸಂಘರ್ಷಗಳು ಉಂಟಾಗ್ಬೋದು. ನಿಮ್ಮ ಬದಲಾವಣೆಯ ಹಾದಿಯಲ್ಲಿ ಸಂಗಾತಿಗೂ ಸಮಾನ ಅವಕಾಶ ಮತ್ತು ಗೌರವವನ್ನು ನೀಡ್ತಾ ಬನ್ನಿ. ಇದರಿಂದ ನಿಮ್ಮ ಕುಟುಂಬ ಸಂಬಂಧಗಳು ಕೂಡ ಇನ್ನಷ್ಟು ಉತ್ತಮವಾಗಿ ಇರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಕುಂಭ ರಾಶಿಯವರ ಶಿಕ್ಷಣದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಈ ಫೆಬ್ರವರಿ ತಿಂಗಳಿನಲ್ಲಿ ಅಂತ ನೋಡ್ತಾ ಬರೋದಾದರೆ, ವಿದ್ಯಾರ್ಥಿಗಳಿಗೆ 5ನೇ ಮನೆಯ ಗುರುವು ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಲಿದ್ದಾರೆ. ಇದು ಆಳವಾದ ಕಲಿಕೆ, ಸೃಜನಶೀಲತೆ ಮತ್ತು ವಿವೇಕವನ್ನು ನಿಮ್ಮಲ್ಲಿ ಹೆಚ್ಚಿಸಲಿದೆ. ಕಲೆ, ಸಾಹಿತ್ಯ ಅಥವಾ ತತ್ವಶಾಸ್ತ್ರದ ವಿದ್ಯಾರ್ಥಿಗಳು ತಮ್ಮ ಶ್ರೇಷ್ಠ ಮಟ್ಟದ ಸಾಧನೆಯನ್ನು ನೀವು ನೀಡ್ತಾ ಹೋಗ್ತೀರಿ. ಆದರೆ ಲಗ್ನದ ಗೊಂದಲವು ಏಕಾಗ್ರತೆಗೆ ಭಂಗವನ್ನು ನಿಮಗೆ ತರಬಹುದು. ಎಲ್ಲವನ್ನು ಒಂದೇ ಬಾರಿಗೆ ಕಲಿಬೇಕು ಎಂಬ ಹಂಬಲದಿಂದ ಏನನ್ನೂ ಸರಿಯಾಗಿ ಕಲಿಯದ ಪರಿಸ್ಥಿತಿ ಈ ರಾಶಿಯವರಿಗೆ ಬರ್ಬೋದು. ಚಡಬಡಿಕೆ ಬಿಟ್ಟು ಒಂದೊಂದೇ ವಿಷಯದ ಮೇಲೆ ಗಮನವನ್ನು ಹರಿಸ್ತಾ ಬನ್ನಿ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿರುವವರು ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ಮಾಡುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಸಮಯ ಪರಿಪಾಲನೆ ಮಾಡಿಕೊಂಡು ಓದಿದ್ದೆ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಈ ರಾಶಿಯವರು ಕಾಣಬಹುದಾಗಿದೆ ಸ್ನೇಹಿತರೆ. ಉತ್ತರಗಳನ್ನು 2 ಬಾರಿ ಪರಿಶೀಲಿಸಿ. ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕರವಾದಂತಹ ತಿಂಗಳು ಈ ಫೆಬ್ರವರಿ ತಿಂಗಳಾಗಿರ್ತದೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ತಾ ಬನ್ನಿ. ಅದರಲ್ಲೂ ಓದ್ತಿರುವಂತಹ ವಿದ್ಯಾರ್ಥಿಗಳು ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಒಂದು ವೇಳಾಪಟ್ಟಿಯನ್ನು ಅಳವಡಿಸ್ಕೊಂಡು ನೀವು ಓದಿದ್ದೆ ಆದರೆ ಉತ್ತಮವಾದ ಫಲಿತಾಂಶವನ್ನು ಕೂಡ ಕಾಣಬಹುದಾಗಿದೆ. ಹಾಗೆ ಈ ರಾಶಿಯವರು ಫೆಬ್ರವರಿ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ವೈದಿಕ ಪರಿಹಾರಗಳೇನು, ಗ್ರಹಗಳ ಸಂಗಮದ ತೀವ್ರತೆಯನ್ನು ನಿಯಂತ್ರಿಸಲು, ಮಂಗಳ ರಾಹು ಸಂಯೋಗದ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸಲು ಈ ಕುಂಭ ರಾಶಿಯವರು ಏನೆಲ್ಲ ಪರಿಹಾರವನ್ನು ಮಾಡಬೇಕು ಎಂಬುದನ್ನು ನೋಡ್ತಾ ಬರೋದಾದರೆ, ಶನಿಯು ನಿಮ್ಮ ರಾಶಿ ಅಧಿಪತಿಯಾಗಿರುವುದರಿಂದ ಪ್ರತಿ ಶನಿವಾರದಂದು ಶನಿ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ. ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ.
ಹಾಗೆಯೇ ನಿಮ್ಮ ಶಿಸ್ತಿನ ಹಾದಿಯಲ್ಲಿಡಲು ಮತ್ತು ಮಾನಸಿಕ ಶಾಂತಿಯನ್ನು ನೀಡಲು ಇದು ಬಹಳಷ್ಟು ಸಹಾಯವನ್ನು ಮಾಡಲಿದೆ. ಪ್ರತಿ ಶನಿವಾರದಂದು ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆಯಿಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ. ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಲಗ್ನದಲ್ಲಿ ರಾಹುವಿನ ಪ್ರಭಾವವನ್ನು ತಡೆಯಲು ಪ್ರತಿದಿನ ಕನಿಷ್ಠ 10 ನಿಮಿಷಗಳಾದರೂ ಮೌನವಾಗಿ ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಇದು ಯಾವುದೇ ರತ್ನಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರಲಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ. ಇನ್ನು ಶಿರೋರಕ್ಷಣೆ ಸ್ನೇಹಿತರೆ, ಲಗ್ನವು ತಲೆಯನ್ನು ಸೂಚಿಸುವುದರಿಂದ ದ್ವಿಚಕ್ರ ವಾಹನ ಚಾಲನೆಯನ್ನು ಮಾಡುವಾಗ ಹೆಲ್ಮೆಟನ್ನು ಧರಿಸುವುದು ಮರೆಯಬೇಡಿ. ಅತಿಯಾದ ಸಿಟ್ಟಿನಿಂದ ದೂರವಿರಿ ಸ್ನೇಹಿತರೆ. ಇನ್ನು ರಾಹು ಮತ್ತು ಬುಧನ ಶಾಂತಿಗಾಗಿ ಪಕ್ಷಿಗಳಿಗೆ ವಿವಿಧ ಧಾನ್ಯಗಳನ್ನು ಅಥವಾ ನವಧಾನ್ಯಗಳನ್ನು ತಿನ್ನಿಸಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಇನ್ನು ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಗುರುದೇವರಿಗೆ ಪ್ರಿಯವಾಗಿರುವಂತಹ ಹಳದಿ ಬಣ್ಣದ ವಸ್ತುಗಳನ್ನು ಬಡವರಿಗೆ ದಾನ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ. ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ. ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.